ಗೈಸ್ ಬಂತು ನೋಡಿ, ಯಾರ್ಯಾರೆಲ್ಲ ವಿಯೋಗೆ ವೇಟ್ ಮಾಡ್ತಿದ್ದೀರಿ ವಿಲೇಜ್ ಅಕೌಂಟೆಂಟ್ ಆಗಲೇಬೇಕು ಈ ಸತಿ ಅಂತೇಳಿ. ಮೊನ್ನೆ ಸತಿ 1000 ಪೋಸ್ಟಲ್ಲಿ ನಿಮ್ದು ಆಗಿಲ್ಲ, ಈಗ 500 ಪೋಸ್ಟಲ್ಲಿ ನೀವು 100% ಮಾಡ್ಕೊಳ್ಳೇಬೇಕು ಅನ್ನುವಂಥ ನೀವು ಆ ಒಂದು ಹುಮ್ಮಸ್ಸು ಇಟ್ಕೊಂಡು ಕಾಯ್ಕೊಂಡು ಕೂತಿರಲ್ಲ, ನಿಮಗೊಂದು ಬಂತು ನೋಡಿ ಬಂಪರ್ ಆಫರ್. ಓಕೆ, ಏನಂತಂದರೆ ಈ ನೋಟಿಫಿಕೇಷನ್ ಏನಿದೆ ಅಂತ ಎಲ್ಲ ಹೇಳ್ತೀನಿ ನಿಮಗೆ. ಇದು ಬತ್ತು ಹೋದ ಸತಿ ಹೀಗೆ ಬಂದಿತ್ತು, ಮೊನ್ನೆ ಸತಿ ಹೀಗೆ ಬಂದಿತ್ತು, ಎಲ್ಲ ಫೇಕು. ಹೈಕೋರ್ಟಲ್ಲಿ ಇನ್ನೂ ಆದೇಶನೇ ಆಗಿಲ್ಲ ನೇಮಕಾತಿಗೆ, ಹಾಗೆ ಹಿಂಗೆ ಅನ್ಕೋ ಕೂತ್ರೆ ನೀವು ಹಾಗೇ ಕುಂದ್ರದಾಗತ್ತೆ ವಯಸ್ಸು. ಓಕೆ, ಓದೋರೆಲ್ಲ ಓದ್ತಿರ್ತಾರೆ. ಲೈಬ್ರರಿಯಲ್ಲಿ ಯಾವುದೇ ನೋಟಿಫಿಕೇಷನ್ ಇಲ್ಲ ಅಂತಂದರೂ 100% ಯಾವುದೇ ನೋಟಿಫಿಕೇಷನ್ ಇಲ್ಲ ಅಂತಂದರೂ ಓದ್ತಿರ್ತಾರೆ, ಹೆವಿ ಓದ್ತಿರ್ತಾರೆ. ಒಂದು ಸತಿ ನಿಮ್ಮ ಲೈಬ್ರರಿಗೆ ಹೋಗಿ ಕಣ್ಣು ಹಾಯಿಸಿ ಬರ್ರಿ, ಗೊತ್ತಾಗುತ್ತೆ. ಓಕೆ, ಇವಾಗ ಬಂದಿರುವಂತಹ ಅತ್ಯಂತ ಮಹತ್ವವಾದಂತಹ ಒಂದು ಏನಾದರೂ ಹುದ್ದೆ ಇತ್ತಪ್ಪ ಅಂದರೆ KA ಕಡೆಯಿಂದ, ಅದು 500 ಹುದ್ದೆಗಳ ವಿಲೇಜ್ ಅಕೌಂಟೆಂಟ್ ನೇಮಕಾತಿ ಹುದ್ದೆ. ಅದು ಯಾವಾಗ ಬಿಡ್ತಾರೆ, ಏನು ಬಿಡ್ತಾರೆ, ಎತ್ತಕತೆ ಇಂಥದ್ದು ಎಲ್ಲ ಸಮಾಚಾರವನ್ನು ನೋಡೋಣ. ಅದಕ್ಕಿಂತ ಮುಂಚೆ ಯಾರಾದರೂ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ ಪಟ್ ಅಂತೇಳಿ. ಹಂಗೆ ಬಾಜು ಒಂದು ಬೆಲ್ ಬಟನ್ ಸಿಗ್ತದೆ, ಅದಕ್ಕೊಂದು ಟನ್ ಅಂತೇಳಿ ಒಂದು ಗಂಟೆ ಹೊಡ್ಕೊಂಡು ಮುಂದೆ ಬರ್ರಿ. ಯಾಕೆ ಅಂತಂದರೆ ಇಂಥ ಅಪ್ಡೇಟ್ಗಳು ಮಿಸ್ ಆಗೋಲ್ಲ. ಆಲ್ರೆಡಿ ನಾನು ವಿಡಿಯೋದಲ್ಲಿ ಹಳೆ ವಿಡಿಯೋಗಳಲ್ಲೆಲ್ಲ ವಿಲೇಜ್ ಅಕೌಂಟೆಂಟ್ ಬಗ್ಗೆ ಹೇಳಿದ್ದೀನಿ, ಸಂಪೂರ್ಣವಾಗಿ ಪಠ್ಯಕ್ರಮವನ್ನು ಹೇಳಿದ್ದೀನಿ, ಎಲ್ಲವನ್ನೂ ಹೇಳ್ತಾ ಬರ್ತಿದ್ದೀನಿ. ಅದ್ರ ಮುಂದೆ ಸ್ಯಾಲ್ರಿ ಮತ್ತು ಎಲ್ಲೆಲ್ಲಿ ಕಟಾಪ್ ಕಮ್ಮಿ ನಿಲ್ತದೆ, ಎಲ್ಲಿ ಹಾಕಬೇಕು ನಾವು ಅಪ್ಲಿಕೇಶನ್ನ, ಎಲ್ಲವನ್ನು ಸವಿಸ್ತಾರವಾಗಿ ಮಾತಾಡ್ತಾ ಹೋಗೋಣ ಗಾಯ್ಸ್. ನೀವು ಜೊತೆಗಿರಿ ಅಷ್ಟೇ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಳ್ಳಿ, ನಿಮಗೆ ಹೆಲ್ಪ್ ಆಗ್ತದೆ. ಮತ್ತು ಕೆಳಗಡೆ ವಾಟ್ಸಪ್ ಗ್ರೂಪು ಮತ್ತು ಟೆಲಿಗ್ರಾಮ್ ಗ್ರೂಪು ಎಲ್ಲವನ್ನು ಕೊಟ್ಟಿರ್ತೀನಿ, ಹೋಗ್ಬಿಟ್ಟು ನೋಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಓಕೆ, ಜಾಯ್ನ್ ಆಗಿ ಎಲ್ಲಕ್ಕೂ. ಬನ್ನಿ ಇವಾಗಿನ ಇದರಲ್ಲಿ ಏನಿದೆ ಅಂತ ನೋಡ್ತಾ ಹೋಗೋಣ. ಓಕೆ, ಫಸ್ಟ್ನೇದಾಗಿ ಹೇಳಬೇಕಂದ್ರೆ ನಿಮಗೆ ಪರಿಷ್ಕೃತ ಸಭಾ ಸೂಚನಾ ಪತ್ರ ಅಂತ ಐತೆ. ಸೊ ಪರಿಷ್ಕೃತ ಅಂತಂದರೆ ಆಲ್ರೆಡಿ ಇದನ್ನ ಒಂದು ಸತಿ ಬಿಟ್ಟಿದ್ರು, ಮತ್ತು ಅದನ್ನ ಪರಿಷ್ಕೃತವಾಗಿ ಬಿಟ್ಟಿದ್ದಾರೆ. ಏನಂತೇಳಿ ನೋಡ್ಬೋದು ನೀವು. ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ ಅವರ ಅಧ್ಯಕ್ಷತೆಯಲ್ಲಿ 2025-26ನೇ ಸಾಲಿನ ಗ್ರಾಮ ಆಡಳಿತ ಹುದ್ದೆಗೆ ನೇಮಕಾತಿಗೆ ಸಂಬಂಧಪಟ್ಟಂತೆ ಚರ್ಚಿಸಲು 18/2/2026ರಂದು ಮಧ್ಯಾಹ್ನ 12:30ಕ್ಕೆ ಕೊಠಡಿ ಸಂಖ್ಯೆ ಎಲ್ಲ ನೋಡ್ಕೋಬೋದು. ಈ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಎಲ್ಲ ಜಿಲ್ಲಾಧಿಕಾರಿಗಳೊಂದಿಗೆ ಸಭೆಯನ್ನು ನಿಗದಿಪಡಿಸಿದ್ದು, ಸದರಿ ಸಭೆಯಲ್ಲಿ ಈ ಕೆಳಕಂಡ ವಿಷಯಗಳನ್ನ ಕುರಿತು ಚರ್ಚಿಸಲಿದ್ದು, ಸದರಿ ವಿಷಯಗಳ ಕುರಿತು ಮಾಹಿತಿಯೊಂದಿಗೆ ಸಭೆಗೆ ಹಾಜರಾಗುವಂತೆ ಕೋರಿದೆ. ಓಕೆ, ಆಲ್ರೆಡಿ ಇವಾಗ ಡಿಸ್ಕಷನ್ ಆಗ್ತದೆ ಅಂಥೇಳಿ. ಇವತ್ತು ಡೇಟ್ ಎಷ್ಟು ನೋಡ್ಕೋಬೋದು ನೀವು, 18. ಎಸ್, ಹಾಗಿದ್ರೆ ಇವತ್ತು ಚರ್ಚೆ ಆಗ್ತದೆ ನಿಮ್ಮದು. ಏನಾಗುತ್ತೆ ಏನಿಲ್ಲ ಅಂತೇಳಿ ಎಲ್ಲ ನಿರಂತರವಾಗಿ ನೋಡ್ತಾ ಇರಿ. ಮುಂದೆ ಹೇಳ್ತೀನಿ ನಾನು ಇವತ್ತು ಏನಾಯಿತು, ನಾಳೆ ಏನಾಯ್ತು ಎಲ್ಲ ಹೇಳ್ತೀನಿ ನಿಮಗೆ. ಓಕೆ, ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳೋದು ಮರಿಬೇಡ್ರಿ ಅಷ್ಟೇ. ಹಾಗೆ ವಿಡಿಯೋ ಇಷ್ಟ ಆಗ್ತಿತ್ತು ಅಂದರೆ ಲೈಕ್ ಒಂದು ಕೊಟ್ರಪ್ಪ. ಹಾಗೆ ಬಾಜು ಒಂದು ಹೈಪ್ ಅಂತ ಬರುತ್ತೆ, ಹೈಪ್ ಒಂದು ಕೊಟ್ಬಿಡಿ, ಸಪೋರ್ಟ್ ಆಗ್ತದೆ. ಓಕೆ, ಈಗ ನೋಡ್ಕೊಳ್ಳಿ ಖಾಲಿ ಇರುವಂಥ ಹುದ್ದೆಗಳು ಏನೇನು ಚರ್ಚೆ ಮಾಡ್ತಿದ್ದಾರೆ ಅಂತೇಳಿ ನೋಡೋಣ. ಆಲ್ರೆಡಿ ಇದನ್ನ ನಿಮಗೆ ಅನುಮೋದನೆ ಸಿಕ್ಕಿದೆ. ಯಾವ ಅನುಮೋದನೆ ಅಂತಂದರೆ ಆರ್ಥಿಕ ಅನುಮೋದನೆ. ಸೊ ನಿಮ್ಗೇನಾದರೂ ಸೆಲೆಕ್ಟ್ ಆದರೆ ಅಂತ ಕರಿ, ನಿಮಗೆ ಜಾಬ್ ಆಫರ್ ಲೆಟರ್ ಬತ್ತಪ್ಪ ಅಂತಂದರೆ ನಿಮಗೆ ಪ್ರತಿ ಮಂತು ಸ್ಯಾಲ್ರಿ ಕೊಡೋರು ಅವರೇ. ಹಾಗಾಗಿ ಅದು ನಿಮಗೆ ಕೊಟ್ಟ ತಕ್ಷಣವೇ ಇದು ನೇಮಕಾತಿಗಳು ಸ್ಟಾರ್ಟ್ ಆಗ್ತವೆ. ಈ ವರ್ಷದಲ್ಲಿ ಅತ್ಯಂತ ಹೆಚ್ಚು ಮತ್ತು ಅತ್ಯಂತ ಹೆಚ್ಚು ನಿರೀಕ್ಷೆಯಲ್ಲಿರುವಂತಹ ಹುದ್ದೆ ಅಂತಂದರೆ 500 ಗ್ರಾಮ ಆಡಳಿತ ಹುದ್ದೆ, VAO, ವಿಲೇಜ್ ಅಕೌಂಟೆಂಟ್ ಅಡ್ಮಿನಿಸ್ಟ್ರೇಷನ್ ಅಂತ ಕರಿತೀವಿ. ಓಕೆ, ವಿಲೇಜ್ ಅಕೌಂಟೆಂಟ್ ಆಫೀಸರ್. ಇವರಿಗೆ ಸಂಬಂಧಪಟ್ಟಂತೆ 1000 ಪೋಸ್ಟ್ ಕರೆದಿದ್ರು ಹೋದ ಸತಿ 2024-25ರಲ್ಲಿ. ಬಟ್ ಅಲ್ಲಿ ತುಂಬ ಜನ ಫೇಲ್ ಆದರು. 500 ಜನನೇ ಸೆಲೆಕ್ಟ್ ಆಗಬೇಕಲ್ಲ, ಉಳಿದವರೆಲ್ಲ ಫೇಲ್ ಆಗೇಬೇಕು. ಓಕೆ, ತಲೆ ಕೆಡಿಸ್ಕೊಬೇಡ್ರಿ. ಈ ಸತಿ 500 ಇದೆ, ಯಾವುದಾದ್ರೂ ಒಂದು ಪೋಸ್ಟ್ ನಿಮ್ದು ಆಗಲೇಬೇಕು. ಆಗಬೇಕಂದ್ರೆ ಈಗಲಿಂದ ಹಾರ್ಡ್ ವರ್ಕ್ ಮಾಡಿ, ಫುಲ್ ಹಾರ್ಡ್ ವರ್ಕ್. 3 ತಿಂಗಳಲ್ಲಿ ಎಕ್ಸಾಮ್ ಕಂಪ್ಲೀಟ್. ನೋಟಿಫಿಕೇಷನ್ ಹೇಳ್ತಿಲ್ಲ, ಕಂಪ್ಲೀಟ್ ಆಗಿಬಿಡ್ತೈತೆ. ಅಂದರೆ ನಿಮಗೆ ನೋಟಿಫಿಕೇಷನ್ ಯಾವಾಗ ಆಗ್ತದೆ ಗೊತ್ತಿಲ್ಲ, ಇಂದಾಗ್ಬೋದು, ನಾಳೆ ಆಗ್ಬೋದು, ನಾಡ್ದಾಗ್ಬೋದು. ಇದೇನಿದು ಹೈಕೋರ್ಟ್ ಇಶ್ಯೂ ಐತಲ್ಲ, ಈ ಹೈಕೋರ್ಟ್ ಇಶ್ಯೂ ಮಾರ್ಚ್ 2ಕ್ಕೆ ಇದೆ. ಓಕೆ, ಇದು ಮುಗಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಶುರು. ನೋಟಿಫಿಕೇಷನ್ಗಳ ಏನಂತಂದರೆ ಮಳೆನೇ ಸ್ಟಾರ್ಟ್ ಆಗಿಬಿಡ್ತೈತೆ. ಕಮೆಂಟ್ ಬಾಕ್ಸ್ನ ತಿಳಿಸಿ, ನಿಮ್ಮ ಮಳೆಗಳನ್ನ ಸುರಿಸಿ. ಆಗ್ತದ ಇಲ್ಲ ಅಂಥೇಳಿ ನಿಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಉತ್ತರ ಬೇಕು. ಓಕೆ, ಹಾಗೆ ನೋಡ್ತಾ ಹೋಗೋಣ ಏನೇನಿದೆ. 2025-26ರಲ್ಲಿ ಮಾಡಬೇಕಂತ 500 ಗ್ರಾಮ ಆಡಳಿತ ಹುದ್ದೆಗಳಿಗೆ ನೇಮಕಾತಿಗೆ ಸಂಬಂಧಪಟ್ಟಂತೆ ಖಾಲಿ ಇರುವಂಥ VAO ಹುದ್ದೆ, ಈಗಾಗಲೇ ನೇಮಕಾತಿ ಹೊಂದಿರುವಂಥ VAO ಹುದ್ದೆ ಕರ್ತವ್ಯಕ್ಕೆ ವರದಿ ಮಾಡಿಕೊಂಡಿರುವಂಥ ಸಂಖ್ಯೆ 2 ಆಗಿರ್ತದೆ. ವೀಕ್ಷಣೆಯಲ್ಲಿರುವಂಥದ್ದು 3 ಆಗಿರ್ತವೆ. ಹುದ್ದೆ ನೇಮಕಾತಿ ಹೊಂದಿ ಕರ್ತವ್ಯಕ್ಕೆ ವರದಿ ಮಾಡಿಕೊಂಡ ತರುವಾಯ ಖಾಲಿ ಇರುವಂಥದ್ದು 4 ಇರ್ತವೆ. ಆಲ್ರೆಡಿ ಅವರಿಗೆ ಇದು ಕೊಟ್ಟಿರ್ತಾರೆ ಜಾಬ್ ಆಫರ್ ಲೆಟರ್, ಬಟ್ ಅವ್ರು ಹೋಗಿರಲ್ಲ. ಅವಶ್ಯಕತೆ ಇರುವಂಥ ಟೋಟಲ್ ಹುದ್ದೆಗಳು 5 ಇರ್ತವೆ. ಓಕೆ,
ಇನ್ನು ನೋಡ್ಕೋಬೋದು ಭೂಮಿ ಯೂಸರ್ ಫಂಡ್ಸ್ ಪಿ ಡಿ ಖಾತೆಯಲ್ಲಿ ಹಣ ಇದನ್ನು ಕೂಡ ಚರ್ಚೆ ಮಾಡೋರಿದ್ದಾರೆ. ರಕ್ಷಣಾ ವಲಯಕ್ಕೆ ಮಂಜೂರು ಮಾಡಲಿರುವಂತಹ ಭೂಮಿ ಮಾಹಿತಿ ಯಾವುದೇ ಶುಲ್ಕ ವಿಧಿಸದೆ ರಿಯಾಯಿತಿ ದರದಲ್ಲಿ ಮಾರುಕಟ್ಟೆ ದರ ವಿಧಿಸಿ ಬಾಕಿ ಇರುವಂಥ ಬಿಲ್ಲುಗಳ ಕುರಿತು ಇವೆಲ್ಲ ಕೂಡ ಏನಂತಂದರೆ ಚರ್ಚೆ ಮಾಡ್ತಾರೆ ಇವತ್ತು. ಯಾವ ಡೇಟು ಇಲ್ಲಿ ನೋಡ್ಕೋಬೋದು 18ನೇ ಡೇಟು. ಸೊ ಯಾರ್ಯಾರೆಲ್ಲ ಬಕಪಕ್ಷಿ ಥರ ಕಾಯ್ಕೊಂಡು ಕೂತಿದ್ದೀರೋ, ವಿಲೇಜ್ ಅಕೌಂಟೆಂಟ್ ಆಗಲೇಬೇಕು ಈ ಸತಿ ಅಂತಿದ್ದೀರೋ, ಸೊ ದಯವಿಟ್ಟು ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡಿ. ಯಾವಾಗ ಆಗ್ತದೋ ಗೊತ್ತಿಲ್ಲ ಕಾಲ್ಫಾರ್ಮ್. ಈ ಕೋರ್ಟ್ ಆದೇಶ ಬಂದ ತಕ್ಷಣ ನಿಮ್ಮದು ಸುರಿಮಳೆಗಳೇ ಆಗ್ತದೆ, ಅದರಲ್ಲಿ ಫಸ್ಟ್ ಆಗೋದೇ ಇದೆ. ಸೊ ನಿಮಗೊಂಚೂರು ಹೆಲ್ಪ್ ಮಾಡ್ತೀನಿ ನಾನು, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ. ಯಾಕಂದರೆ ಇಂಥವೆಲ್ಲ ಅಪ್ಡೇಟ್ ಕೊಡ್ತಿರ್ತೀನಿ, ಮತ್ತು ನಿಮಗೆ ಇಂಥ ನೋಟಿಫಿಕೇಷನ್ ಕೊಡ್ತಿರ್ತೀನಿ, ಮತ್ತು ಯಾವ ರೀತಿ ಸ್ಟಡಿ ಸ್ಟ್ರಾಟಜಿ ಟಿಪ್ಸು ಟ್ರಿಕ್ಸು ಎಲ್ಲ ಹೇಳ್ತಿರ್ತೀನಿ. ಓಕೆ, ಏನು ಮಾಡ್ತೀರ ನೀವು ಬಿಟ್ಟಿದ್ದು. ಓಕೆ, ಇಷ್ಟು ಹೇಳ್ತಾ ಇಲ್ಲೇ ಇಷ್ಟೇ ಹೇಳ್ತಾ ಸಾಕು ಅನಿಸುತ್ತೆ. ಓಕೆ, ಥ್ಯಾಂಕ್ ಯು.